ಈ ತಾಲೂಕಿನಲ್ಲಿದ್ದರು. ಹೊಯ್ಸಳ ವಿಷ್ಣುವರ್ಧನನ ಸಾಹಸ ಗಾಥೆಯನ್ನು ಹೇಳುವಂತಹ ಒಂದು ಶಾಸನ ನಮ್ಮ ಪಕ್ಕದ ಹಟ್ನಾ ಗ್ರಾಮದಲ್ಲಿದೆ. ಅದು ನಾಗಮಂಗಲ ತಾಲೂಕಿಗೆ ಸೇರ್ಕೊಂಡಿದೆ. ಒಂದು ವಿಶೇಷವಾದ ಶಾಸನ ಅದು. ಜೊತೆಗೆ ಯಡಿಯೂರು ಸಾಂಸ್ಕೃತಿಕ ವೇದಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಪ್ರಕಾಶ್ ಅವರು. ಯಡಿಯೂರು ಹೋಬಳಿ ಮತ್ತು ಮೈಸೂರು ಹೋಬಳಿ ಎರಡು, ಮೈಸೂರು ಮತ್ತು ಯಡಿಯೂರು ಹೇಗೆ ಆಗಿದೆ ಅಂತಂದರೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಕಲೆಯಲ್ಲಿ ನಾವಿಬ್ಬರು ಒಟ್ಟೊಟ್ಟಿಗೆ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಮೈಸೂರದ ಯಾವುದೇ ಕಾರ್ಯಕ್ರಮಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ಈ ಭಾಗದ ಕಲಾವಿದರು ಬರ್ತಾ ಇದ್ದಾರೆ. ನಶಿಸಿ ಹೋಗ್ತಾ ಇದ್ದಂಥ ಒಂದು ರಂಗಭೂಮಿಯ ಕಲೆ ಹೊಸ ತಲೆಮಾರಿಗೆ ನಾವು ಕೊಂಡೊಯ್ಯಲೇಬೇಕಾಗ್ತದೆ. ಇಲ್ಲಾಂದ್ರೆ ಆ ಕಲೆ ಹಾಗೆ ಉಳ್ಕೊಂಡು ಬಿಡುತ್ತೆ. ನಮ್ಮಲ್ಲಿ ಏನಾಗ್ತಾ ಇತ್ತು ಅಂದರೆ, ರಂಗಭೂಮಿ ವಿಪರೀತ ಖರ್ಚಿನ ರಂಗಭೂಮಿ ಆಗಿದೆ, ಪೌರಾಣಿಕ ರಂಗಭೂಮಿ ವಿಶೇಷವಾಗಿ. ಅದನ್ನ ಇರುವಂಥವ್ರು ಉಳ್ಳವರು ಒಂದಷ್ಟು ನಾಟಕಗಳನ್ನು ಆಡಬೇಕಾಗುತ್ತೆ. ಸಹಕಾರ ಯಾರಾದರೂ ಕೊಟ್ಟರೆ ಆ ನಾಟಕಗಳು ಮುಂದುವರಿತವೆ. ಮೈಸೂರದ ಈ ಭಾಗದ ಕಲಾವಿದರು ಖಂಡಿತವಾಗ್ಲೂ ನಮಗೂ ಕೂಡ ಪ್ರೇರಣೆ. ಆ ಪ್ರೇರಣೆಯಿಂದಲೇ ನಾವು ಯಡಿಯೂರು ಸಾಂಸ್ಕೃತಿಕ ವೇದಿಕೆಯನ್ನು ಹುಟ್ಟುಹಾಕಿದ್ವಿ. ಆ ವೇದಿಕೆ ವತಿಯಿಂದ 10 ನಾಟಕಗಳನ್ನು ಈಗಾಗಲೇ ನಾವು ಈ ತಾಲೂಕು, ಕುಣಿಗಲ್ ತಾಲೂಕಿನಲ್ಲಿ ಸಾಕಷ್ಟು ಪ್ರದರ್ಶನಗಳನ್ನು ಮಾಡಿದ್ದೇವೆ. ಕನ್ನಡ ಭಾಷೆ ಇದೆಯಲ್ಲ,